ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ಶ್ರೀ ವಿಜಯ ಮಹಾಂತೇಶ್ ಉಪನಗರದ ವತಿಯಿಂದ ಇಳಕಲ್ ನಗರದ ಮೇದಾರವಣಿಯಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನದಿಂದ ಮಹಿಳೆಯರು ಕುಂಭವನ್ನು ಹೊತ್ತು ಡೋಳು ಕುಣಿತ ಭಜನೆಯ ಮೇಳದೊಂದಿಗೆ ಭಾರತ ಮಾತೆಯ ಭಾವಚಿತ್ರ ಮೆರವಣಿಗೆಯೊಂದಿಗೆ ಹಿಂದೂ ಸಮ್ಮೇಳನದ ಶೋಭಾಯಾತ್ರೆ ಅದ್ದೂರಿಯಾಗಿ ಜರುಗಿತು. ಈ ಶೋಭಾಯಾತ್ರೆಯಲ್ಲಿ ಚಿಕ್ಕ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣ ಧರಿಸಿ ಸಾರ್ವಜನಿಕರ ಗಮನ ಸೆಳೆದರು. ಈ ಶೋಭಾಯಾತ್ರೆಯು ಆಂಜನೇಯ ದೇವಸ್ಥಾನದಿಂದ ಆರಂಭಗೊಂಡು ಅಮರೇಶ್ವರ ಜ್ಯೋತಿರ್ಭವನದ ಮಾರ್ಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗೌಳೇರಗುಡಿ ವೀರಸಾವರ ಸರ್ಕಲ್ಗೆ ಬಂದು ತಲುಪಿತು. ನಂತರ ಈ ವೇದಿಕೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಶ್ರೀಗಳು ಹಾಗೂ ಗಣ್ಯರು ವೀರ ಸಾವರ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಜ್ಯೋತಿ ಬೆಳಗಿಸಿ ಭಾರತ ಮಾತೆಗೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಹಾಗೂ ಗಣ್ಯರಿಗೆ ಹಿಂದೂ ಸೇವಾ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಹಿಂದೂ ಸಮ್ಮೇಳನದ ಶೋಭಾಯಾತ್ರೆಯ ಕುರಿತು ಶ್ರೀ ವಿಠಲ್ ಕುಲಕರ್ಣಿ, ಶ್ರೀಮತಿ ಭಾಗ್ಯಾವತಿ ಸಪ್ಪರ್ದವರು ಮಾತನಾಡಿದರು. ಇದೇ ವೇಳೆ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಹೊಳೆಹುಚ್ಚೇಶ್ವರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀಯುತ ಶ್ರೀಕಾಂತ್ ವಿ ಕಾಟ್ವಾ, ಗಣ್ಯ ವರ್ತಕರು ಇಳಕಲ್, ಶ್ರೀ ವಿಠಲ್ ಕುಲಕರ್ಣಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಜಯಪುರ ವಿಭಾಗ ಕಾರ್ಯವಾಹರು ಶ್ರೀಮತಿ ಭಾಗ್ಯಾವತಿ ಸಪ್ಪರ್ದ್, ಸೀರೆ ಉತ್ಪಾದಕರು ಇಳಕಲ್, ಹಿಂದೂ ಸೇವಾ ಸಮ್ಮೇಳನ ಸಮಿತಿಯವರು ಹಾಗೂ ಶ್ರೀ ವಿಜಯ ಮಹಾಂತೇಶ್ ಉಪವಿಭಾಗ ಕಾರ್ಯಕರ್ತರು ಸೇರಿದಂತೆ ಹಿಂದೂ ಬಾಂಧವರು ಉಪಸ್ಥಿತರಿದ್ದರು. ಭಾರತ್ ಮಾತಾ ಕಿ ವಂದೇ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಮಾಲೀಪ್ರ ಹೊಳೆಹುಚ್ಚೇಶ್ವರ ಮಹಾಸ್ವಾಮಿಗಳು, ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠ ಕಮತಗಿ ಕೋಟೆಕಲ್ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100 ವರ್ಷ ಆಯಿತು.
ಒಂದು 100 ವರ್ಷದ ಹಿಂದೆ ನಮ್ಮ ದೇಶವನ್ನ ಬ್ರಿಟಿಷರು ಆಳ್ತಾ ಇದ್ರು. ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಳು, ಲಕ್ಷಾಂತರ ಕ್ರಾಂತಿಕಾರಿಗಳು ಹೋರಾಟಗಾರರ ಮಾಡಿದ್ದ ಪರಿಣಾಮವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸಂಘ ಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ 1925 ಇಸ್ವಿಯೊಳಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇವತ್ತಲ್ಲ ನಾಳೆ ಸಿಗ್ತದ, ಅದರ ಸಿಕ್ಕ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದು ಹೆಂಗ ಅನ್ನುವಂಥ ಯೋಚನೆ ಮಾಡಿದಾಗ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ದೇಶಭಕ್ತನಾಗಬೇಕು, ದೇಶ ಸಂಬಂಧ ನಾವು ಪ್ರಾಣ ಕೊಡಲು ಸಿದ್ಧ ಅನ್ನುವಂತಹ ಮನಸ್ಥಿತಿ ತಯಾರು ಮಾಡುವಂತಹ ವ್ಯಕ್ತಿಗಳ ತಯಾರು ಮಾಡುವಂತಹ ನಮಗೊಂದು ತಂತ್ರ ಕೊಟ್ಟರು. ಅದಕ್ಕೊಂದು ನಾವು ಶಾಖೆ ಅಂತ ಹೇಳ್ತೀವಿ. ಆ ಶಾಖೆಗೆ ಬಂದಂತಹ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಅಸಾಮಾನ್ಯ ವ್ಯಕ್ತಿಗಳಾಗಿ ನಿರ್ಮಾಣ ಆದರು. ಅವರೆಲ್ಲರ 100 ವರ್ಷಗಳ 5 ತಲೆಮಾರಿನ ತಪಸ್ಸಿನ ಫಲವಾಗಿ ಇವತ್ತು ಭಾರತ ಜಗದ್ಗುರು ಆಗಲಿಕ್ಕೆ ಸಾಧ್ಯ ಆಗಿದೆ. ನಾ ಹಿಂದೂ ಪತಿತೋ ಭವೇತ್ ಅಂದ್ರೆ ಹಿಂದೂಗಳೆಲ್ಲ ಸಹೋದರರು, ಇಲ್ಲಿ ಯಾರು ಕೀಳಲ್ಲ. ಹಾಗೂ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ ಅಂದ್ರೆ ನನ್ನ ದೀಕ್ಷೆ ಹಿಂದೂ ರಕ್ಷಣೆಯೇ ನನ್ನ ದೀಕ್ಷೆ ಹಾಗೂ ಸಮಾನತೆಯೇ ನನ್ನ ಮಂತ್ರ ಅಂತ ಹೇಳ್ತಕ್ಕಂಥ 2 ಘೋಷ ವಾಕ್ಯಗಳೊಂದಿಗೆ ಇವತ್ತಿನ ಸಭೆಯನ್ನು ನೀವೆಲ್ಲ ಪ್ರಾರಂಭ ಮಾಡಿದ್ದು ನನಗೆ ಬಹಳ ಖುಷಿ ಅನಿಸ್ತು. ಈಗ ಒಂದು 4 ದಿವಸದಿಂದ ನಮ್ಮ ಮನೆಗೆ ಕೆಲವೊಬ್ಬ ಯುವಕರು ಬಂದು ಈ ರೀತಿ ಒಂದು ಶೋಭಾಯಾತ್ರೆ ಮಾಡ್ತೀವಿ, ಹಿಂದೂ ಸಮ್ಮೇಳನ ಮಾಡ್ತೀವಿ ಅಂತ ನಮ್ಮ ಮನೆಗೆ ಬಂದಾಗ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಬಹಳ ಖುಷಿಯಿಂದ ನಾವು ಒಪ್ಕೊಂಡೆ. ಹಂಗ ನಂಗೆ ಬಹಳ ಖುಷಿನೂ ಆಯ್ತು. ಅವರೆಲ್ಲ ಹೋದ್ಮೇಲೆ ನನಗೆ ಸ್ವಲ್ಪ ಮನಸ್ಸಿಗೆ ಕೆಟ್ಟ ಅನಿಸ್ತು. ಕೆಟ್ಟ ಯಾಕೆ ಅನಿಸ್ತು ಅಂತಂದ್ರೆ ಹಿಂದೂಸ್ತಾನದೊಳಗೆ ಇದ್ಕೊಂಡು ಸುಮಾರು 120 ಕೋಟಿಗಿಂತಲೂ ಅಧಿಕ ಹಿಂದೂ ಜನರನ್ನು ಹೊಂದಿರ್ತಕ್ಕಂಥ ಈ ದೇಶದೊಳಗ ಹಿಂದೂಗಳನ್ನು ಒಗ್ಗೂಡಿಸ್ಬೇಕಾಗಿತ್ತಂದ್ರೆ ಇಂಥ ಒಂದು ಸಮ್ಮೇಳನದ ಅವಶ್ಯಕತೆ ನಮ್ಗೆ ಬರಾಕತ್ತೈತಲ್ಲ, ಇದಕ್ಕೆ ನನಗೆ ಬಹಳ ಕೆಟ್ಟ ಅನಿಸ್ತು. ಹಾಗಾಗಿ ನಾವು ಮುಂದಿನ ಪೀಳಿಗೆ ಇಂಥ ಒಂದು ಸಾಮಾಜಿಕ ಭದ್ರತೆ ಇರ್ತಕ್ಕಂಥ ಒಂದು ಸಮಾಜವನ್ನು ಬಿಟ್ಟು ಹೊಂಟಿವಲ್ಲ ಅಂತ ನೆನೆಸ್ಕೊಂಡ್ರೆ ಒಂದು ಕ್ಷಣ ಕೆಟ್ಟ ಅನಿಸ್ತೈತಿ. ಮುಂದಿನ ಪೀಳಿಗೆಯವ್ರು ನಮಗ ಹಂಗಾದ್ರೆ ಹಿಂದೂಸ್ತಾನದೊಳಗೆ ಇರೋರೆಲ್ಲ ಹಿಂದೂಗಳಾಗಿರುವಾಗ ಈ ಜಾತಿ ಮತ ಪಂಥಗಳ ಹೆಸರಿನಲ್ಲೆಲ್ಲ ಹೊರಗಾಡ್ಕೊಂಡು ಚಿಂದಿ ಚಿತ್ರಾನ್ನ ಆಗುವಾಗ ನೀವೆಲ್ಲ ಏನ್ ಮಾಡಕತ್ತಿದ್ದೆ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಂತಂದ್ರ ಅವಾಗ ನಾವ್ ಏನಂತ ಉತ್ತರ ಕೊಡೋದಂತ ನೆನೆಸ್ಕೊಂಡ್ರೆ ಗಾಬರಿ ಆಗ್ತೈತಿ. ಹಂಗ ಸ್ವಲ್ಪ ನಾಚಿಕೆ ಅನಿಸ್ತೈತಿ. ಇಲ್ಲಪ್ಪ ನಿಮ್ ಸಲುವಾಗಿ ನಾ ಎಲ್ಲ ಆಸ್ತಿ ಮಾಡಕತ್ತಿದ್ದೆ, ಹೊಲ ಮಾಡಕತ್ತಿದ್ದೆ, ಮನಿ ಮಾಡಕತ್ತಿದ್ದೆ, ನಿನಗೆ ರೊಕ್ಕ ರೂಪಾಯಿ ಮಾಡಕತ್ತಿದ್ದೆ, ನಿನಗ್ ಭದ್ರತೆ ಕೊಡೋ ದೃಷ್ಟಿಯಿಂದ ನಾವನ್ನೆಲ್ಲ ಗಳಿಸಕತ್ತಿದ್ದೆ. ಇದೆಲ್ಲ ಏನು ಇಂಥ ಖಾಲಿ ಜನರ ಕೆಲಸ ನಾವೆಲ್ಲ ಮಾಡಿಲ್ಲ, ಇದ್ರ ಹಿಂದೆ ಬೆನ್ನ ಹತ್ತಿದ್ದೆ ಅಂತ ಹೇಳಿದ್ರ ಒಂದು ಸಾಮಾಜಿಕ ಭದ್ರತೆ ಇರ್ತಕ್ಕಂಥ ಸಮಾಜದೊಳಗೆ ನನಗೆ ನಿನ್ ರೊಕ್ಕ ರೂಪಾಯಿ ನಾನು ಕಾಪಾಡ್ತೇನೆ ಅಂತ ಆ ಮುಂದಿನ ಪೀಳಿಗೆ ನಮಗೆ ಪ್ರಶ್ನೆ ಮಾಡಿದ್ರೆ ನಾವು ನಿಜವಾಗ್ಲೂ ಕೆಟ್ಟ ಅನಿಸ್ತೈತಿ. ನಾವು ಎಂಥ ಸ್ಥಿತಿಗೆ ಬಂದು ತಲುಪಿವಿ ಅಂತೇಳಿ. ಯಾಕೆ ನಮ್ಗೆ ಇವತ್ತು ಈ ರೀತಿ ಸಮ್ಮೇಳನಗಳ ಅವಶ್ಯಕತೆ ಬರಾಕತೈತಿ ಅಂತಂತಂದ್ರೆ ನಮಗ ನಮ್ಮ ಧರ್ಮದ ಬಗ್ಗೆ, ನಮ್ಮ ಹಿಂದೂ ದೇಶದ ಬಗ್ಗೆ ನಮಗೇನು ನಮ್ಗೆ ಆದರ ಇಲ್ಲ, ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಮ್ಗೆ ಅವ್ರು ಹೇಳ್ಕೊಟ್ಟಿಲ್ಲ, ನಮ್ಗೆ ಯಾರೋ ಅವುಗಳ ಬಗ್ಗೆ ಕಲಿಸ್ಕೊಟ್ಟಿಲ್ಲ. ಇವೆಲ್ಲ ಯಾವಾಗ ಆಗ್ಬೇಕಾಗಿತ್ತು ಅವಾಗ ಆಗಿಲ್ಲವು. ಈಗ ನೋಡ್ರಿ ಏನಂತಂದ್ರ ಎಲ್ಲಾ ನಾಗರಿಕತೆಗಳು ಏನಾಗಿರ್ತಾವ ಅಂತಂದ್ರೆ ಎಲ್ಲಾ ನದಿ ದಂಡಿ ಮೇಲೆ ಎಲ್ಲಾ ನಾಗರಿಕತೆ ಆಗಿರ್ತಾವ. ನೀವು ಕನ್ನಡ